ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಇದನ್ನು ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂದರೆ, ಇದು ಮಸ್ಕರ. ಇದನ್ನ ನಾನು ಮಸ್ಕರ ರೆಪ್ಪೆಗೆ ಹಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ಐಬ್ರೋಸ್ಗೆ ಹಾಕೊಳ್ಳೋದೇ ಜಾಸ್ತಿ. ಸೊ ಸ್ವಲ್ಪ ಐಬ್ರೋಸ್ ಹೈಲೈಟಾಗಿ ಕಾಣಲಿ ಅಂತ ಅಷ್ಟೇ. ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ಎಕ್ಸ್ಟ್ರಾಸ್ ಎಲ್ಲ ತೆಗೆದುಬಿಡ್ತೀನಿ. ಆ್ಯಂಡ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಿಮ್ಮ ಫೇವ್ರೆಟ್ ಏನಂದರೆ, ಇವತ್ತು ಪಾಪುಗೆ ವಿಡಿಯೋ ಶೂಟ್ ಮಾಡೋಣ ಅಂತ. ಏನಂದರೆ ಯೂಟ್ಯೂಬ್ಗೆ ಹಾಕೋದಕ್ಕೆ, ನಿಮಗೆಲ್ಲ ತೋರಿಸೋದಕ್ಕೆ ಅವನಿಗೆ. ಈಗ ಆಲ್ರೆಡಿ ಆ ವಿಡಿಯೋ ನೋಡಿರ್ತೀರ, ಬಟ್ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಹಾಗಾಗಿ ಸಿಂಪಲಾಗಿ ಒಂದು ವ್ಲಾಗ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಮ್ಮ ಪಾಪನ ಯಾರೆಲ್ಲ ನೋಡಿದ್ರೆ ಈಗಲೇ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನೋಡಿ. ಈಗ ರೆಡಿ ಆಗಿದ್ದೀವಿ, ನಾವೀಗ ಹೋಗ್ತಾ ಇರೋದು ಹನುಮಂತ ನಗರಕ್ಕೆ. ಸೊ ತೋರಿಸ್ತೀನಿ ಅದು ಹೇಗಿದೆ ಅಂತ, ಬನ್ನಿ. ಆ್ಯಂಡ್ ಈಗ ಹೊರಡ್ತಾ ಇದ್ದೀವಿ, ಮತ್ತೆ ಹೋಗ್ತಾ ಸಿಗ್ತೀವಿ. ಬಾಯ್. ಪಾಪುನ ತೋರಿಸಿ ಅಂತ ತುಂಬ ಜನ ಕಾಮೆಂಟ್ ಹಾಕ್ತಾಯಿದ್ರಿ, ಹಾಗಾಗಿ ಸಿಂಪಲ್ಲಾಗಿ ತೋರಿಸೋದ್ರ ಬದಲು ಈ ಥರ ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಲಿರಿಶಂಗೂ ಕೂಡ ಇದೇ ಥರ ವೀಡಿಯೋ ಶೂಟ್ ಮಾಡಿದ್ದೆ. ಸೊ ಇದೆರಡು ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಹಾಗೆಯೇ ಈ ಡ್ರೆಸ್ ಲಿಂಕು ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಬೇಕಿದ್ದರೆ ಸರ್ಚ್ ಮಾಡಿ. ಗೌಡ್ರೆ ವೈಟ್ ಶರ್ಟ್ ಹಾಕ ರೆಡಿ ಆಗ್ಬಿಟ್ಟವ್ರೆ ನಮ್ಮ ಗೌಡ್ರು. ಯಾರ್ಯಾರು ಜಾಗ ಇಲ್ಲ ಅಂದ್ರೆ ಎಷ್ಟು ಬೇಕು ನಿಮ್ಗೆ ಜಾಗ? ಕಿಟಕಿ ಓಪನ್ ಮಾಡೋದಂದ್ರೆ ಕಿಟಕಿ ಓಪನ್ ಆಗಿಲ್ಲ ಅಲ್ಲಿ. ನಿರೀಶಾ ಬೇಡ ಸುಮ್ಮನೆ. ಇದು ನನ್ನ ಬರ್ಡೇ ಸ್ಪೆಷಲ್ಗೆ ಅಂತ ವಿಡಿಯೋ ಮಾಡಿದ್ದು. ನನ್ನ ಬರ್ಡೇ ಏಪ್ರಿಲ್ 25 ಅಲ್ವಾ, ಸೊ ಅವತ್ತು ವಿಡಿಯೋನ ಶೇರ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಮುಂಚೆನೇ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡ್ಕೊಂಡು ಬಂದಿದ್ದೆ. ಸೊ ಊರಿಂದ ಅಕ್ಕ ಕೂಡ ಬಂದಿದ್ದರು, ಅವರು ನಮ್ಮ ಮನೆಗೆ ಬಂದಿದ್ದರು, ಹಾಗಾಗಿ ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆದರು. ಸೊ ಈಗ ಹನುಮಂತ ನಗರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಬೇಬಿ ನಿದ್ದೆ ಮೂಡ್ಗೆ ಹೋಗ್ತಾ ಇದ್ದಾರೆ. ಅವನಿಗೆ ಚಿಕ್ಕ ಫ್ಯಾನ್ ಹಾಕಿದ್ದೀನಿ, ಶೆಕೆ ಇದೆ ಅಂತ. ಆಮೇಲೆ ಇಲ್ಲಿ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ, ನಮ್ಮ ಅಕ್ಕ, ನನ್ನ ತಂಗಿ, ನಮ್ಮ ಅಕ್ಕ ಆಯ್ ಮಾಡ್ತವ್ರೆ, ಆಯ್ ಮಾಡಿ. ಆಮೇಲೆ ಇವರು ಮೊಟ್ಟೆ ಸಾರು ಬರುತ್ತಲ್ಲ, ಅದನ್ನ ಮೊಟ್ಟೆ ಕೈಮಾ ಸಾರು ಅಂತ ಚೆನ್ನಾಗಿ ಮಾಡ್ತಾರಂತೆ. ಅವ್ರ ಮನೆಗೆ ಹೋದಾಗ ಮಾಡಿಸ್ಬಿಟ್ಟು, ಇಲ್ಲ ನಮ್ಮ ಮನೆಗೆ ಬಂದಾಗ ಮಾಡಿಸ್ಬಿಟ್ಟು ರೆಸಿಪಿ ಶೇರ್ ಮಾಡ್ತೀನಿ, ಆಯಿತಾ? ಆಮೇಲೆ ಇವ್ರು ನಮ್ಮ ಅಕ್ಕ ಅಲ್ಲ, ನನ್ನ ತಂಗಿ, ಇವನು ನಮ್ಮ ಅಕ್ಕನ ಮಗ ಬೇಬಿ. ಇವಳು ನಮ್ಮ ಮುದ್ದು ಮಗಳು. ಇವಳು ಯಾರು ಗೊತ್ತಾ ನಿಮಗೆ? ಇವರು ನಮ್ಮ ಹಸ್ಬೆಂಡ್. ಇದು ನನ್ನ ಗೌಡ್ರು. ಗೌಡ್ರೆ ಏನೋ ನೋಡ್ತಾ ಇದ್ದಾನೆ, ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ. ಫೈನಲಿ ಹನುಮಂತ ನಗರಕ್ಕೆ ಬಂದ್ವಿ. ಆ್ಯಕ್ಚುಲಿ ಇದು ಮಂಡ್ಯ ಪಕ್ಕದಲ್ಲೇ ಇದೆ. ಇಷ್ಟು ವರ್ಷ ಆದರೂ ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಇಲ್ಲಿ ಹೆಂಗಿದೆ ಅನ್ನೋ ಒಂದು ಐಡಿಯಾನೂ ಕೂಡ ನಂಗೆ ಇರಲಿಲ್ಲ. ಯಾವ ಥರ ಶೂಟ್ ಮಾಡೋದು ಏನೋ ಅದು ಕೂಡ ಗೊತ್ತಿರಲಿಲ್ಲ. ಸೊ ನಾನು ಇಲ್ಲಿ ಸಪ್ರೇಟ್ ಒಂದು ಪಾರ್ಕ್ ಇದೆ, ಸೊ ಅಲ್ಲಿ ಗ್ರೀನರಿ ಎಲ್ಲ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಅದೇನೆಂದರೆ, ಒಂದು ಸ್ವಲ್ಪ ಮೆಟ್ಲುಗಳು ಹತ್ಕೊಂಡು ಹೋದರೆ ದೇವಸ್ಥಾನ ಸಿಗುತ್ತೆ. ನೀವು ಒಂದಷ್ಟು ಸೀರಿಯಲ್ಗಳಲ್ಲಿ ನೋಡಿರ್ತೀರ, ಈ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬರ್ತಿತ್ತಲ್ಲ, ಅದರಲ್ಲಿ ಅವ್ರದ್ದು ಮ್ಯಾರೇಜ್ ಏನೋ ಆಗುತ್ತೆ. ಆ ಟೈಮಲ್ಲಿ ಅಲ್ಲಿ ಶೂಟ್ ಮಾಡಿದರು ಅದನ್ನು. ಸೊ ಇನ್ ಕೇಸ್ ನೀವು ನೆನಪಿದೆ ನೋಡಿ, ಆ ಟೈಮಲ್ಲಿ ಅಲ್ಲಿ ಗ್ರೀನರಿ ಚೆನ್ನಾಗಿತ್ತು. ಬಟ್ ನಾನಿಲ್ಲಿ ಒಂದು ಪಾರ್ಕ್ ಇದೆ ಅಂದ್ಬಿಟ್ಟು ಅಲ್ಲಿ ಹೋಗಿಬಿಟ್ಟೆ, ಇವ್ರು ಹೇಳಿದ್ರು ಅಂತ. ಇಲ್ಲಿ ಅಷ್ಟು ಗ್ರೀನರಿ ಏನೂ ಇರಲೇ ಇಲ್ಲ. ಜಸ್ಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಗ್ರೀನರಿ ಇದೆ ನೋಡಿ, ಗಿಡಗಳು ಇಷ್ಟೇ ಗ್ರೀನ್ ಅಂತ ಇರೋದು. ಅದು ಬಿಟ್ಟರೆ ಬರೀ ಮರಗಳು ಮತ್ತು ಉದುರೋಗಿರೋ ಎಲೆಗಳು ಅಷ್ಟೇ ಇರೋದಲ್ಲಿ. ಈಗ ಇಲ್ಲಿ ನೀರು ಮುಟ್ಬೇಡಿ ಅಂತ ಹೇಳಿದಾರೆ, ಆಯ್ತಾ? ಶುಭ ಹುಷಾರು, ಮುಳುಗೋಗ್ಬಿಡ್ತೀರಾ. ಹುಷಾರು, ನೀನು ಕೊಚ್ಕೋದಕ್ಕೆ ಬರಗಾಲ ಬಂದ್ಬಿಟ್ಟಿದೆ, ಅದಕ್ಕೆ ಎಲೆಗಳೆಲ್ಲ ಹಿಂಗಾಗ್ಬಿಟ್ಟಿದೆ. ಸ್ವಲ್ಪ ಐತೆ, ಯಾಕೆ ಇಲ್ಲೊಂದು ಚೂರು ಐತೆ ಬಿದ್ದಿರೋದೇ. ಅಯ್ಯೋ ಶುಭವ ಡೈ ಹಾಕಿ ಒಂದು
ಬಾ ಈಗ ನೀನು ಆ ಕಡೆಯಿಂದ ಬಾ ನಾನು ಈ ಕಡೆಯಿಂದ ಬರ್ತೀನಿ. ರಿಯಲಿ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲ ಚೆನ್ನಾಗಿದೆ. ಇನ್ನು ನೀಟಾಗಿ ರೆಡಿ ಮಾಡಿದ್ರೆ ಮಿನಿ KRS ಥರ ಆಗಿಬಿಡುತ್ತೆ. ಹಾಗೆಯೇ ಅಲ್ಲಿ ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂಥರ ಮಂಟಪ ಥರ ಕೂಡ ಮಾಡಿದ್ದಾರೆ, ಚೆನ್ನಾಗಿದೆ. ಆದರೆ ಅದನ್ನ ಮೇಂಟೈನ್ ಮಾಡಿಲ್ಲ, ಏನಿಗೆ ಈ ಥರ ಬಿಟ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇದನ್ನು ಚೆನ್ನಾಗಿ ಪಾರ್ಕ್ ಥರ ಸೂಪರಾಗಿ ಗ್ರೀನರಿ ಎಲ್ಲ ಹಾಕಿ ಮಾಡಿಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ ನೋಡೋದಕ್ಕೆ. ಇದು ನೋಡಿ ಯಾವ ಥರ ಇದೆ, ಮೆಟ್ಲುಗಳಿರ್ಬೋದು, ಮತ್ತು ಇಲ್ಲಿ ನೀರು ಹೋಗೋಕ್ಕೆ ಅಂತ ಇದೊಂದು ಜಾಗ ಕೊಟ್ಟಿದ್ದಾರೆ. ಇದೆಲ್ಲ ಇದ್ರೆ ಚೆನ್ನಾಗಿರುತ್ತೆ. ಇದನ್ನು ಬಿಟ್ಟರೆ ಆ ಕಡೆ ಇನ್ನು ಸ್ವಲ್ಪ ಸೈಡಲ್ಲಿ ಹೋದರೆ ಒಂದು ಚಿಕ್ಕದು ಕೆರೆ ಇದೆ, ಬೋಟಿಂಗ್ ಕೂಡ ನಡೆಯುತ್ತೆ ಅಲ್ಲಿ, ಅದೊಂದು ಚೆನ್ನಾಗಿದೆ. ಅದು ಬಿಟ್ಟರೆ ಒಂದು ಅಕ್ವೇರಿಯಂಗಳಿದೆ, ಫಿಶ್ ಟ್ಯಾಂಕ್ಗಳೆಲ್ಲ ಇಟ್ಟು ಚೆನ್ನಾಗಿ, ಅದೊಂದು ಚೆನ್ನಾಗಿದೆ. ಸೊ ಇಲ್ಲಿ ಬಂದರೆ ನೋಡಬಹುದು, ಬಟ್ ಅಷ್ಟೊಂದೇನು ಗ್ರೀನರಿ ಇಲ್ಲ ಅಷ್ಟೇ. ಈಗ ಬಾರಸಿ ಇರ್ಬರಲ್ಲ ಬಾ ಬಂದ ಬಾ ಈಗ ತಮ್ಮ ಬಂದ ಬಾ ಬಾರೆ ಈ ಸಾಂಗ್ ಹಾಕಿದ್ರೆ ಇರ್ಲಿ ಅಂತ. ಯಶು ರೆಡಿ ರೆಡಿ ಬೇಡ ಬೇಡ ಅಂತವನು. ನೀವು ಕೆರ್ಕಂಡು ಮಕ್ಕನೆಲ್ಲ ಇದಾನ. ನಾವು ಹೋಗ್ತಾ ಇದ್ದೀವಿ, ಒಂದಷ್ಟು ವಿಡಿಯೋ ಶೂಟ್ ಮಾಡ್ಕೊಂಡಿದ್ವಿ. ಅಲ್ಲೇನೋ ಉಯ್ಯಾಲೆ ಇದೆಯಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಏನೂ ಇಲ್ಲ ಇಲ್ಲಿ, ಸುಮ್ಮನೆ ಬಂದಿದ್ದಾಯ್ತು ಅಲ್ಲಿಂದ ವೇಸ್ಟ್ ಅನ್ಸುತ್ತೆ. ಅಂದರೆ ಚೆನ್ನಾಗಿದೆ, ಬರೀ ಗ್ರೀನರಿ ಅಷ್ಟಿಲ್ಲ, ಬರೀ ಉದ್ರೋಗಿರೋ ಎಲೆಗಳು ಅದು ಇದು ಅದೇ ಜಾಸ್ತಿ. ಸಿರಿ ನೋಡು, ವಿಡಿಯೋ ನೋಡು. ಏ ಒಡ್ಸ್ಕೊಬಿಟ್ಟಿಯಾ? ಇಲ್ಲಿ ಏನು ಮಾಡ್ಬೋದು ಶೂ? ಹಾಂ, ನಿಂದ ಇಂಟ್ರೊಡಕ್ಷನ್. ಬಂದು ಮಾಡಿ ಕೈ ಕಾಣಿಸ್ತಾರದು ಅದನ್ನೇ. ಇದೇ ನೀವೇನು ಮಾಡ್ತಾಯಿಲ್ಲ ದೋಷ, ನೀನು ಮಾತಾಡ್ಬೇಡ, ಅದನ್ನೇ ನಗ್ನಗ್ತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಮಾಡು. BTS ಅಂತ ಹಾಕ್ರಿ. ಅಲ್ಲಿಂದ ಬಾ, ಅಲ್ಲಿಂದ ಬಾ. ನಿಮ್ಮಂತ ನೀವು ಮಾಡಕ್ಕೆ ಯಾಕೆ ನಚ್ಕೊಂತೀರಿ? ಎಷ್ಟು ನಿಧಾನ. ಸೂರ್ಯ ಕಾಣಿಸ್ತೈತಾ? ಸೂರ್ಯ ಕಾಣಿಸ್ಬೇಕಾ? ಹಿಂಗೆ ಕಾಣಿಸ್ಬೇಕಾ? ಬರೀನಾ ಗೊತ್ತೈತ ಅದು? ವಾವ್, ಚೆನ್ನಾಗಂತ. ಏನು ಥರ ಐತೆ? ಇದೇ ಗೊತ್ತಾಯ್ತಾ? ಮಾಡ್ಕೊತೀಯಾ? ಮಾಡ್ಕೊ. ಆಯ್ತು ಆಯ್ತು ಬಾ, ಆಯ್ತು ಬಾ ಬಿಡು. ಇಲ್ಲಿ ಹುಳ ಹಚ್ಚಿ ಹುಳ ಹೋಗೈತೆ ಒಳಗಡೆ. ಇನ್ನು ಈ ಕಡೆ ಬಂದರೆ ಸ್ವಲ್ಪ ಶೋ ಗಿಡಗಳು ಅಥವಾ ಮರಗಳೆಲ್ಲ ಇದೆ. ಈ ಕಡೆ ಸ್ವಲ್ಪ ಇದೊಂದು ಕೆರೆ ಥರ ಇದೆ, ಇಲ್ಲಿ ಬೋಟಿಂಗ್ ಎಲ್ಲ ನಡೆಯುತ್ತೆ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಸ್ಪೇಸು, ಇಲ್ಲಿ ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇದು ಎಂಟ್ರೆನ್ಸಲ್ಲೇ ಸಿಗುತ್ತೆ. ಇಲ್ಲಿ ಚೆನ್ನಾಗಿದೆ, ಒಂದಷ್ಟು ಮೆಟ್ಲುಗಳೆಲ್ಲ ಇಟ್ಟಿದ್ದಾರೆ ಕೆರೆಗೆ ಇಳಿಯೋದಕ್ಕೆ, ಬೋಟಿಂಗ್ ಹೋಗೋದಕ್ಕೆ ಅಂತ. ಇದೊಂದು ಮಾತ್ರ ಝೂಮೇ ಬರ್ದಿರ ಆಮೇಲೆ ಯಾಕೆ ಬರಲ್ಲ? ಝೂಮ್ ಮಾಡಿ, ಝೂಮ್ ಮಾಡಿ ಮಾಡು.
ಮಾಡ್ಬಿಟ್ಟು ಅಷ್ಟೇ. ಮೇಲೆ ಮೇಲೆ ಪಕ್ಷಿ ಪಕ್ಷಿ ಕಾಣಿಸೇ ಬಿಡ್ತು. ಇಲ್ಲಿ ಬೋಟಿಂಗಿತ್ತು ಬಟ್ ನಾವಿವತ್ತು ಹೋಗಲಿಲ್ಲ. ಅಲ್ಲಿ ರಿಷಾ ಅಂತೂ ಬೋಟಿಂಗ್ ಹೋಗ್ಬೇಕಂತಿದ್ಲು. ಐಸ್ ಕ್ರೀಮ್ ತಗೊಟ್ಬಿಟ್ಟು ಸುಮ್ಮನೆ ನಿಲ್ಸಿದ್ದಾರೆ. ಇವಾಗ ಇಲ್ಲಿ ಯಶು ಅವರು ವಿಡಿಯೋ ಮಾಡಿ ಅಂದರೆ ಹೆಂಗೆ ಆಡ್ತವ್ರೆ ಅಂತ. ತಗೊಳ್ಳಿ ಇವನ್ನ. ನಿನ್ನ ಹೆಗಲು ಹೋಗಿ ಹೋಗಿ ಅಲ್ಲಿ ಸಾಯ್ಬ್ರೆ. ಟೈಮ್ ಆಯಿತು, 6:30 ಆಯಿತು. ನಡೀರಿ. ಅವನು ಮಕ್ಕದ ಮೇಲೆ ಚೆನ್ನಾಗಿ ಕೈ ಇಟ್ಟಿದ್ದ. ಬೇಡ ಕಣವ. ಡಸ್ಟ್ಬಿನ್ ಹಾಕೊಂಡಿರಿ. ಆಯಿತು, ಡಸ್ಟ್ಬಿನ್ ಹಾಕಿರಿ. ಓ ಏನಿದು ಕಂದ? ಅಲ್ಲಿ ಫಿಶ್ಶು, ಅವ್ನು ನೋಡ್ತಿದ್ದಾನೆ ಫಿಶ್ ಆ ಕಡೆ. ರಿರಿಷಾ ಏನದು? ಫಿಶ್ಶು ಪೂ. ಸೊ ವಾವ್, ಇಲ್ಲಿ ಫಿಶ್ ಅಂತೂ ಸೂಪರ್ ಆಗಿದೆ. ಪುಟ್ಪುಟಾಣಿ ಫಿಶ್ಗಳು ಚೆನ್ನಾಗಿದೆ. ನಮ್ಮ ಪಾಪ ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ. ತೋರಿಸ್ತೀನಿ ನೋಡಿ ಹೆಂಗೆ ನೋಡ್ತಿದ್ದಾನೆ ಅಂದರೆ ಫಿಶ್ನ. ಫಿಶ್ ಟ್ಯಾಂಕ್ ಥರ ನಮ್ಮ ಮನೆಗೆ ಅಕ್ವೇರಿಯಂ ಬೇಕಾ ನಿಂಗೆ? ಅಕ್ವೇರಿಯಂ ಬೇಕಾ ನಿಂಗೆ? ಓ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಕ್ಕ ಮತ್ತು ವರ್ಷ ಬಂದಿಲ್ಲ, ಜಸ್ಟ್ ನಾನು, ಪಾಪು, ನಮ್ಮ ಯಶು, ನನ್ನ ಹಸ್ಬೆಂಡ್, ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಸೀರಿಯಲ್ಗಳನ್ನ ಶೂಟ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅದು ಇದೇ ಸ್ಪೇಸೇ. ಸುತ್ತ ಈ ಥರ ಏನೋ ರೂಮ್ಗಳ ಥರ ಇದೆ. ಅದೇನು ರೂಮ್ನ ಅಥವಾ ಗೋಡೆ ಕಾಂಪೌಂಡ್ನ ಏನೋ ಗೊತ್ತಿಲ್ಲ, ಮೇ ಬಿ ಕಾಂಪೌಂಡ್ ಅನಿಸುತ್ತೆ. ಸೊ ಇಲ್ಲಿ ಬಂದು ಶೂಟಿಂಗ್ ಎಲ್ಲ ನಡೆಸ್ತಾರೆ. ಓಡಾಡ್ಕೊಂಡು ವೀಡಿಯೋ ಮಾಡ್ತೀನಿ ಅಂದರೆ ಗಿಡ ಮರ ಇಲ್ಲ, ಜಸ್ಟು ಫೀಲ್ಡ್ ಥರ ಹಿಂಗಿದೆ ಒಂದು 5-6 ಕಡೆ. ಸೊ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಮಾಡ್ಕೋಬೋದಿತ್ತು. ಈಗ ವಾಪಸ್ ಹೊರಟಿದ್ದೀವಿ. ಎಷ್ಟು ಸುಮಾರಾಗಿ ಆಯಿತು ನೋಡೋಣ ಹೆಂಗೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲೊಂದು ಸ್ವಲ್ಪ ಸುಮಾರಾಗಿ ಈ ಥರ ಇದೆ ಪಾರ್ಕು. ಓಡಾಡ್ಕೊಂಡು ಮಾಡ್ತೀನಿ ಅನ್ನೋ ಅಷ್ಟೇನು ಜಾಸ್ತಿ ಇಲ್ಲ, ಅಂದರೆ ತುಂಬ ದೊಡ್ಡದಾಗಿದೆ ಪಾರ್ಕು. ಆದರೆ ಗಿಡಗಳು ಮರಗಳೆಲ್ಲ ಆ ಥರ ಎಲ್ಲ ಜಾಸ್ತಿ ಇಲ್ಲ. ಅಲ್ಲಿ ಗಿಡ ಮರ ಎಲ್ಲ ಚೆನ್ನಾಗಿದೆ, ಜಸ್ಟ್ ಸ್ವಲ್ಪ ಫೀಲ್ಡ್ ಥರ ಇದೆ ಅಷ್ಟೇ. ಈಗ ಮನೆಗೆ ಹೊರಟಿದ್ದೀವಿ ನಾವು. ಸುಮಾರಾಗಿ ಬೆಳಕಿದೆ, ತುಂಬ ಬೆಳಕಿಲ್ಲ, ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಒಳಗಡೆ ಹೋಗಿದ್ರೂ ಏನು ಅಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ ಅನಿಸುತ್ತೆ. ಹೆಂಗೋ ಸದ್ಯಕ್ಕೆ ಚೆನ್ನಾಗಾಗಿದೆ. ನನಗೇನೋ ಒಂದೊಂದು ಥರ 2 ಥರ ಅನ್ನಿಸ್ತಿದೆ, ಚೆನ್ನಾಗಿ ಬಂದಿದೆಯೋ ಇಲ್ವೋ ಅನ್ನೋ ಥರ. ಇವಾಗ ಮನೆಗೆ ಹೊರಟಿದ್ದೀವಿ. ತುಂಬಾ ಕತ್ಲೆ ಆಗಿಬಿಟ್ಟಿತ್ತು. ಆಮೇಲೆ ಊರಿಂದ ನಮ್ಮ ದೊಡ್ಡಮ್ಮ, ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ರಲ್ವ, ಸ್ವಲ್ಪ ಚಿಕನ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು ಹಾಗೇ ಇನ್ನೊಂದು ಚಿಕನ್ ಗ್ರೇವಿ ಏನೋ ಮಾಡಿದರು ಅನಿಸುತ್ತೆ. ಸೊ ಹಾಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು. ಹೋಗ್ತಾನೆ ಯಶು ಚಿಕನ್ ತೊಗೊಂಡು ಬಂದರು. ಅಲ್ಲಿ ಹೋಗ್ಬಿಟ್ಟು ಪ್ರಿಪ್ರೇಷನ್ ಮಾಡಿ ಊಟ ಮಾಡಿದ್ದಾಯಿತು. ಪಾಪುದು ಫೇಸ್ ರಿವೀಲ್ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಅದರ ಲಿಂಕ್ನ ಕೊಟ್ಟಿರ್ತೀನಿ, ಮಿಸ್ ಮಾಡ್ದೇ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಅದು. ಸೊ ಇವಾಗ ನಾನೇ ಬಂದಿದ್ದೀವಿ ಅಲ್ಲಿಂದ. ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಪಾಪುನ ಮಲಗಿಸಿದ್ದೆ, ಬಟ್ ಅವ್ನು ಎದ್ಬಿಟ್ಟಿದ್ದಾನೆ ಇವಾಗ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಂದಷ್ಟು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ನೋಡೋಣ ಎಡಿಟಿಂಗ್ ಮಾಡಿ ಹೇಗೆ ಔಟ್ಪುಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಏನಾದರೂ ಸ್ಪೆಷಲ್ ಏನಾದರೂ ಮಾಡ್ತಾಯಿದ್ದಾರೆ ನಮ್ಮ ಅಮ್ಮ ಮನೇಲಿ. ಹಾಗಾಗಿ ಇವತ್ತು ಸ್ಪೆಷಲ್ ಊಟ ಇದೆ. ಆ್ಯಂಡ್ ಇವತ್ತು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.